ನಾವು ಇಲ್ಲೆಲ್ಲರೂ ಕೂಡಿದ ಕಾರಣ ಏನಂದರೆ, ಈಗಾಗಲೇ ಜಂತರ ಮಂತರ ದಿಲ್ಲಿಯಲ್ಲೇ ಜಂತರ ಮಂತರ ಮೈದಾನದಾಗ ಸೋಮಣ್ಣನವರು ಅನ್ನ ಸತ್ಯಾಗ್ರಹ ಕುಂತು ಪ್ರಾಣ ಹೋಗೋ ತನಕ ನಾನು ಈ ಅನ್ನ ಸತ್ಯಾಗ್ರಹ ಇಲ್ಲ ಮಾಡೋದಿಲ್ಲ ಅಂತ ಕೆಲಸ ಪ್ರತಿಜ್ಞೆ ತೊಟ್ಟಿದ್ದಾರೆ. ಕಾರಣ ಏನಂದರೆ, ಶಿಕ್ಷಣ ನೀಟ್ ಪರೀಕ್ಷೆ ಸಂದರ್ಭದಾಗ ದೇಶದಿಂದ ಸಾಕಷ್ಟು ಹುಡುಗರು ರಾತ್ರಿ ಆಗಲಿ ನಿದ್ದೆ ಕಾದು ತಯಾರಿ ಮಾಡಿ ಎಕ್ಸಾಮ್ದಾಗ ನಾವು ಸರಿಯಾಗಿ ಗುಣ ಗಳಿಸ್ತೇವೆ ಅಂತ ಅನ್ನೋ ಇದರಾಗಿರುವಾಗ ಪೇಪರದು ಗೈರು ವ್ಯವಹಾರ ಆಗಿ ಪರೀಕ್ಷೆ ರದ್ದು ಮಾಡುವಂಥ ಪರಿಸ್ಥಿತಿ ಈ ಸರ್ಕಾರ ಮೇಲೆ ಬಂತು. ಆದ್ರೆ ಇದ್ರ ಬಗ್ಗೆ ಈ ಸರ್ಕಾರ ಏನೇನೂ ಅನಿಸೋದಿಲ್ಲ. ನಾವು ಏನು ತಪ್ಪು ಮಾಡೇವೆ ಅದ್ರ ಬಗ್ಗೆ ಅವ್ರು ಎಲ್ಲಿನೂ ಒಂದು ಚಕ್ಕರ ಶಬ್ದನೂ ಮಾತಾಡಿಲ್ಲ. ಈ ಸಂಬಂಧಪಟ್ಟ ಕೇಂದ್ರ ಶಿಕ್ಷಣ ಮಂತ್ರಿಯವರು ಏನೇನೂ ಅದ್ರ ಬಗ್ಗೆ ಇದಾಗ ಕೊಟ್ಟಿಲ್ಲ. ಆದ್ರೆ ಶಿಕ್ಷಣ ಸಂದರ್ಭದಾಗ ಆಗಿದ್ದ ಗೈರಿ ವ್ಯವಹಾರ ಇದು ನೇರವಾಗಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಶಿಕ್ಷಣ ಮಂತ್ರಿ ಏನದಾರ ಅವ್ರಿಗೇನೆ ಇದು ಸಂಬಂಧ ಬರ್ತದೆ. ಅದರದ್ದು ಪ್ರಾಯಶ್ಚಿತ್ತ ಅಂತೇಳಿ ಈಗಾಗಲೇ ಉಪೋಷಣೆ ಮಾಡೋ ಜರೂರಿನೇ ಇರಲಿಲ್ಲ. ಅವರು ರಾಜೀನಾಮೆ ಕೊಟ್ಟು ಕಡಿಕೆ ಆಗಬೇಕಾಗಿತ್ತು. ಆದರೆ ಅಷ್ಟು ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಆದರೆ ಅಷ್ಟು ದೊಡ್ಡ ಮನಸ್ಸು ಬೇಕು, ಅಷ್ಟು ದೊಡ್ಡ ಮನಸ್ಸು ಇಲ್ಲ. ಆದ್ರೆ ಇದು ಯಾರು ಅವರು ಒಬ್ರದ್ದು ಧರ್ಮೇಂದ್ರ ಪ್ರಧಾನ ಅವ್ರದ್ದು ಇದು ಸತ್ತ ಅಲ್ಲ, ಇದು ನಮ್ಮ ಇಡೀ ದೇಶದ ಪ್ರಶ್ನೆ ಅದ. ಈ ಇಡೀ ದೇಶದಾಗ ಶಿಕ್ಷಣ ವ್ಯವಸ್ಥೆ ಹೆಂಗಿರಬೇಕು ಅಂತ ಕೆಲಸ ಅಂತ ಅನ್ನೋದು ಹೊಸ विचार ಇವತ್ತು ಮಾಡುವಂತ परिस्थिती ಬಂದಾಗ दिवस आपल्या देशातली शिक्षण व्यवस्था ढासळत चाललेली आहे. हे एक वादातीत सत्य आहे आणि ती शिक्षण व्यवस्था सुधारण्यासाठी सोनम वांगचुक सारखा माणूस जो विश्वामध्ये फेमस आहे आणि ज्याच्यासाठी सर्व देशातली लोक नागरिकत्व द्यायला तयार आहेत, असा माणूस उपवास करून किती 17 दिवस झालेले आहेत, पण आपले केंद्र सरकार मंत्री त्यांच्याकडे लक्ष द्यायला तयार नाही आहेत. मी केंद्र सरकारला ही विनंती करते की त्यांनी लवकरात लवकर सोनम वांगचुक यांच्या सगळ्या मागण्या पूर्ण कराव्यात. धन्यवाद. दिवस आपल्या देशातली शिक्षण व्यवस्था ढासळत चाललेली आहे. हे एक वादातीत सत्य आहे आणि ती शिक्षण व्यवस्था सुधारण्यासाठी सोनम वांगचुक सारखा माणूस जो विश्वामध्ये फेमस आहे आणि ज्याच्यासाठी सर्व देशातली लोक नागरिकत्व द्यायला तयार आहेत, असा माणूस उपवास करून किती 17 दिवस झालेले आहेत, पण आपले केंद्र सरकार मंत्री त्यांच्याकडे लक्ष द्यायला तयार नाही आहेत. मी केंद्र सरकारला ही विनंती करते की त्यांनी लवकरात लवकर सोनम वांगचुक यांच्या सगळ्या मागण्या पूर्ण कराव्यात. धन्यवाद. ಅಣ್ಣಾ ಹಜಾರೆ ಅವರು ಒಂದು ಉಪೋಷಣೆ ಮಾಡಿದ್ರು. ಅದಕ್ಕೆ ಯಾಕೆ ಕಾರಣ ಅಂತ ಹೇಳಿದ್ರೆ, ಅವಾಗ ತುಂಬಾ ಭ್ರಷ್ಟಾಚಾರ ನಡೆದಿತ್ತು. ಅದನ್ನ ಮುಕ್ತಗೊಳಿಸೋದಕ್ಕಂತೇಳಿ ಲೋಕಪಾಲ್ ಬಿಲ್ ಅನ್ನ ತರಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಸಂಸತ್ತಲ್ಲಿ ಅಂತ ಹೇಳ್ಕೊಂಡು ಅವರೊಂದು ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಅವಾಗ 11ನೇ ದಿನಕ್ಕೆ ಅವಾಗ ಕೇಂದ್ರ ಸರ್ಕಾರ ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಅವರ ಉಪವಾಸವನ್ನ ತಡೆ ಮಾಡಿಸಿ ಸಂಪರ್ಕ ಮಾಡಿ ಅವರ ಜೊತೆಗೆ ಮಾತುಕತೆ ಮಾಡಿ ಲೋಕಪಾಲ್ ಬಿಲ್ ಜಾರಿಗೆ ಮಾಡುವಂತ ಒಂದು ನಿರ್ಣಯ ಕೈಗೊಂಡಿತು. ಆದ್ರೆ ಇವತ್ತಿನ ದಿವಸ ತಮಗೆಲ್ಲ ಗೊತ್ತಾಗಿದೆ, ಇಷ್ಟೊಂದೆಲ್ಲ ಈಗ ಲೀಕೇಜ್ ಆಗ್ತಾ ಇದೆ. ಇಷ್ಟು ದಿವಸ ಈಗಾಗಲೇ ಚಂದಾ ಚೌರಿ ರಾಮ ಮಂದಿರ ಚಂದಾ ಚೌರಿ ಲೀಕೇಜ್ ಆಗಿದೆ, ಅಲ್ಲಿ ಫಾರೆಸ್ಟ್ ಲೀಕೇಜ್ ಆಗ್ತಾ ಇದೆ, ಎಲ್ಲೋ ಒಂದು ಕಡೆಗೆ ಲ್ಯಾಂಡ್ಸ್ ಲೀಕೇಜ್ ಆಗ್ತಾ ಇದೆ. ಅದೇ ರೀತಿ ಈಗ ನೀಟ್ ಪೇಪರ್ ಕೂಡ ಲೀಕ್ ಆಗಿದೆ. ಈ ನೀಟ್ ಪೇಪರ್ ಲೀಕ್ ಆದರೂ ಕೂಡ ಇನ್ನೂವರೆಗೆ ಯಾವುದೇ ತರಹದ ಸ್ಪಂದನೆ ವಿದ್ಯಾರ್ಥಿಗಳ ಸಲುವಾಗಿ ಕೈಗೊಂಡಿಲ್ಲ. ಮತ್ತು ದೇಶದ ಶಿಕ್ಷಣ ಮಂತ್ರಿಯಾದಂತಹ ಧರ್ಮೇಂದ್ರ ಪ್ರಧಾನ ಅವರು ರಾಜೀನಾಮೆ ಕೊಟ್ಟಿಲ್ಲ. ಹಾಗಾಗಿ ಎನ್ವೈರ್ಮೆಂಟಿಸ್ಟ್, ನಮ್ಮ ಕ್ಲೈಮೇಟ್ ಚೇಂಜ್ ಮಾಡುವಂತ ಒಬ್ರು ಹಿರಿಯ ಒಂದು ಎನ್ವೈರ್ಮೆಂಟಿಸ್ಟ್ ಸೋನಮ್ ವಾಂಗ್ಚುಕ್ ಅವರು ಕಳೆದ 18 ದಿವಸಗಳಿಂದ ದೆಹಲಿಯಲ್ಲಿ ಜಂತರ್ ಮಂತರದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇನ್ನೂವರೆಗಾದ್ರೂ ಕೂಡ ಯಾವುದೇ ತರದ ಸ್ಪಂದನೆ ಕೇಂದ್ರ ಸರ್ಕಾರದಿಂದ ಅವರಿಗೆ ಬಂದಿಲ್ಲ. ಎಷ್ಟೊಂದು ದುರ್ದೈವ ಅಂತಂದ್ರೆ ಅವರ ಈಗ ಆರೋಗ್ಯ ಹದಗೆಡ್ತಾ ಇದೆ. ನಾಳೆ ಮುಂಬರುವ ದಿವಸದಲ್ಲಿ ಅವ್ರಿಗೆ ಏನೂ ಕೂಡ ಆಗ್ಬೋದು, ಅವ್ರ ಜೀವ ಕೂಡ ಕಳೆದುಕೊಳ್ಬಹುದು. ನಾವು ಒಂದು ಏನೇನೋ ವಿನಂತಿ ಮಾಡ್ಕೊತಾ ಇದ್ದೇವೆ ಅಂತ ಹೇಳಿದ್ರೆ, ಸೋನಮ್ ವಾಂಗ್ಚುಕ್ ಅವ್ರಿಗೆ ಇದು ನಮ್ಮ ದೇಶದಲ್ಲಿ ಆಡಳಿತ ನಡೆಸುತ್ತಿರುವ ಕೇಂದ್ರ ಸರ್ಕಾರ ನಿರ್ದಯಿ ಕೇಂದ್ರ ಸರ್ಕಾರ ಅಂತ ಹೇಳೋಕ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೆ ಅವ್ರ ಸಲುವಾಗಿ ಜೀವ ಕೊಡೋದಕ್ಕಿಂತ ಎಲ್ಲರೂ ಕೂಡ ದೇಶದಲ್ಲಿರುವ ಎಲ್ಲ ಯುವ ಜನರಿಗೆ ಕರೆದುಕೊಂಡು ನಾವು ಇದರಲ್ಲಿ ಹೋರಾಟ ಮಾಡಿದರೆ ಇದಕ್ಕೆ ಸತ್ಯಕ್ಕೆ ಜಯ ಸಿಗುತ್ತೆ. ತಮ್ಮ ಹೋರಾಟಕ್ಕೆ ಒಂದು जय सिगुತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. आणि यदा कदाचित जे शासन करते
आज राज करत आहेत देशावर, त्यांना हा सत्याग्रह त्यांना माहीत आहे आणि या सत्याग्रहातून मिळालेलं हे स्वातंत्र्य टिकवायचं असेल तर जे कोण सत्याग्रह करत आहेत त्यांना मान देणं हे केंद्र सरकारचं कर्तव्य आहे. आणि असं एक कर्तव्यच केंद्र सरकार आज ज्या योग्य मागण्या आहेत, ती मागणी काय आहे, जे सत्याग्रह करत आहेत जंतर मंतरवर सोनम वांगचुक आणि इतर युवक कार्यकर्ते, त्यांची मागणी एवढीच आहे की जे अभ्यास करून विद्यार्थी घडवले जातात त्या विद्यार्थ्यांना न्याय मिळाला पाहिजे, जेणेकरून जेव्हा पेपरफुटी झाली आणि त्या पेपरफुटीचा धसका घेऊन 21 युवकांनी आत्महत्या केली आणि ह्या 21 युवकांनी जी आत्महत्या केली त्याला सारच जबाबदार जे आहेत हे जे परीक्षा ऑर्गनाईज करतात, म्हणजे जे परीक्षा जे ऑर्गनाईज करतात ते लोक त्याला सरस जबाबदार आहेत. आणि हे परीक्षा ऑर्गनाईज करणारे लोक जे आहेत ते शिक्षण मंत्री धर्मेंद्र प्रधान आज एवढा मोठा 21 लोकांनी आत्महत्या करून पण ते आज स्वाभिमानानं त्या पदावर बसले आहेत. आमचे सामान्य विद्यार्थ्यांची किंवा पालकांची एवढीच मागणी आहे की ते जे 21 लोकांच्या मरणाला जे कारणीभूत असलेले धर्मेंद्र प्रधान यांनी ते ताबडतोब राजीनामा द्यावा आणि आपल्या जे नीटमध्ये गेली ही 5 वर्ष झालेली आहेत की कायम नीटचा पेपर फुटत आहे. आज डॉक्टर करायचं म्हटला तर सर्वसाधारण समाजाला न परवडणारा असा 4 ते 5 कोटी रुपये खर्च आज येत आहे. आणि असं होत असताना हे सरकार जे दिल्लीमध्ये बसलेलं आहे ते शिक्षणाच्या नावाखाली शिक्षणाचं व्यापारीकरण करणारं सरकार आज दिल्लीमध्ये बसलं आहे. आज त्या व्यापारीकरणाच्या मुद्द्याला आपण सगळ्यांनी विरोध करणं, जेणेकरून शिक्षण हे अत्यंत मोफत देणं ही त्या सरकारची जबाबदारी आहे. त्यासाठी आज आम्ही बेळगावमधील समाज स्पर्धा मिळून या सरकारचा इथं निषेध करतोय आणि ताबडतोब त्यांनी या आंदोलनाची दखल घ्यावी आणि त्या धर्मेंद्र प्रधानांनी राजीनामा द्यावा अशी या आंदोलनाच्या माध्यमातून आम्ही मागणी करतोय आणि थांबतोय.